ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆಯ ಲೋಕದಲ್ಲಿ ಈ ವಾರ ದೊಡ್ಡ ಬದಲಾವಣೆ ಕಂಡುಬರುತ್ತಿದೆ. ಹಲವು ವಾರಗಳಿಂದ TRP ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕೆಲವು ಧಾರಾವಾಹಿಗಳು ಕೂಡ ಹಿನ್ನಡೆ ಆಗಿದೆ. ಹಾಗೆ ಇನ್ನಷ್ಟು ಕೆಲವು ಧಾರಾವಾಹಿಗಳು ಅಚ್ಚರಿಯ ಏರಿಕೆ ಈ ವಾರ ಕಂಡಿದೆ. ವಿಶೇಷವಾಗಿ ಕರ್ಣ ಧಾರಾವಾಹಿಯ ಸ್ಥಾನವು ಕುಸಿದಿರುವುದು ವೀಕ್ಷಕರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಕರ್ಣ ಧಾರಾವಾಹಿಯು ನಂಬರ್ 1 ಸ್ಥಾನದಲ್ಲಿ ಇತ್ತು. ಆದರೆ ಈ ವಾರದಲ್ಲಿ ಕರ್ಣ ಧಾರಾವಾಹಿಯು ಕುಸಿದಿದೆ. ಕರ್ಣ ಧಾರಾವಾಹಿಯ ಸ್ಥಾನವು ಕುಸಿದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾರದ ಟಾಪ್ 10 ಧಾರಾವಾಹಿಗಳು ಯಾವುವು ಅಂತ ಹೇಳಿ ನಿಮಗೆ ತಿಳಿದುಕೊಳ್ಳಲು ಕುತೂಹಲ ಇದ್ದರೆ, ಯಾವ ಧಾರಾವಾಹಿಯು ಮೊದಲ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳಿ ಎಲ್ಲವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ಕರ್ಣ ಧಾರಾವಾಹಿಯು ಒಂದು ಕಾಲದಲ್ಲಿ TRP ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿತ್ತು ಅಂತಲೇ ಹೇಳ್ಬೋದು. ಕರ್ಣ, ನಿಧಿ ಮತ್ತು ನಿತ್ಯ ಅವರ ನಡುವಿನ ಭಾವನಾತ್ಮಕ ಕತೆ ಇವೆಲ್ಲವೂ ವೀಕ್ಷಕರ ಮನಸ್ಸನ್ನು ಗೆದ್ದಿತ್ತು. ಆದರೆ ಇತ್ತೀಚಿನ ಎಪಿಸೋಡ್ಗಳಲ್ಲಿ ಕಥೆಯು ಒಂದೇ ರೀತಿಯಲ್ಲಿ ಸಾಗುತ್ತಿದೆ. ಹಾಗೆ ಇದರಲ್ಲಿ ಒಂದೇ ರೀತಿಯಾಗಿರುವುದು ಎನ್ನುವುದು ಪ್ರೇಕ್ಷಕರ ಅಭಿಪ್ರಾಯ ಕೇಳಿ ಬರುತ್ತಿದೆ. ನಿಧಿ ಮತ್ತು ಕರ್ಣನ ಮದುವೆಯ ನಂತರ ಕಥೆಯಲ್ಲಿ ಹೊಸ ತಿರುವುಗಳು, ಹೊಸ ಪಾತ್ರಗಳು ಕಡಿಮೆಯಾಗಿವೆ. ಹಾಗೆ ನಿತ್ಯ ಪಾತ್ರದ ಪ್ರಾಮುಖ್ಯತೆಯು ಕೂಡ ಕಡಿಮೆಯಾದ ಕಾರಣ ಕಥೆಯ ಕುತೂಹಲ ಇಳಿದಿದೆ ಎಂದು ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿದೆ. ಇದರ ಜೊತೆಗೆ ಪ್ರೋಮೋಗಳ ಪ್ರಚಾರವೂ ಕೂಡ ಹಿಂದಿನಷ್ಟು ಕಾಣಿಸುತ್ತಿಲ್ಲ ಎನ್ನುವುದು ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ಈ ವಾರದ TRP ಪಟ್ಟಿಯಲ್ಲಿ ಅಣ್ಣಯ್ಯ ಧಾರಾವಾಹಿಯು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಎನ್ನಲಾಗುತ್ತಿದೆ. ಧಾರಾವಾಹಿಯಲ್ಲಿ ಒಂದರ ಹಿಂದೆ ಒಂದರಂತೆ ಟ್ವಿಸ್ಟ್ಗಳು ಕಂಡುಬರುತ್ತಿರುವುದು ವೀಕ್ಷಕರ ಗಮನವನ್ನು ಸೆಳೆಯುವಂತೆ ಈ ಅಣ್ಣಯ್ಯ ಧಾರಾವಾಹಿಯು ಮಾಡುತ್ತಿದೆ. ಒಂದು ಕಡೆ ರಶ್ಮಿಯ ಜೀವನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳು, ಇನ್ನೊಂದು ಕಡೆ ರತ್ನಾಳಿಗೆ ಎದುರಾಗಿರುವಂತಹ ಸವಾಲುಗಳು, ಮತ್ತೊಂದು ಕಡೆ ರಾಣಿಯ ಬದುಕಿನಲ್ಲಿ ಹೊಸ ಅಧ್ಯಾಯ, ಇವೆಲ್ಲವೂ ಕೂಡ ಪ್ರೇಕ್ಷಕರ ಕುತೂಹಲ ಹೆಚ್ಚಿಸುತ್ತಿದೆ. ಇದೇ ಕಾರಣದಿಂದಾಗಿ ಅಣ್ಣಯ್ಯ ಧಾರಾವಾಹಿಯು ಈ ವಾರದ TRP ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಚರ್ಚೆಯಾಗುತ್ತಿದೆ. ಹಾಗೆ ನಾವೀಗ ಟಾಪ್ 5 ಧಾರಾವಾಹಿಗಳ ವಿಶ್ಲೇಷಣೆಯನ್ನು ನೋಡೋದಾದರೆ, ಮೊದಲನೆಯ ಧಾರಾವಾಹಿ ನೋಡುವುದಾದರೆ ಅಣ್ಣಯ್ಯ ಧಾರಾವಾಹಿ. ಈ ಅಣ್ಣಯ್ಯ ಧಾರಾವಾಹಿಯಲ್ಲಿ ಕಥೆಯ ವೇಗವು ತುಂಬಾ ಚೆನ್ನಾಗಿದೆ. ಅದೇ ರೀತಿ ಈ ಧಾರಾವಾಹಿಯಲ್ಲಿ ಹೊಸ ಹೊಸ ಟ್ವಿಸ್ಟ್ಗಳು ಕೂಡ ಕಂಡುಬರುತ್ತಿದೆ. ನಂತರ ಪಾತ್ರಗಳ ಬೆಳವಣಿಗೆಯು ಕೂಡ ಈ ಧಾರಾವಾಹಿಯಲ್ಲಿ ಆಗುತ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಶ್ರೀ ಗಂಧದ ಗುಡಿ ಧಾರಾವಾಹಿ, ಈ ಧಾರಾವಾಹಿಯನ್ನು ನಾವು ನೋಡೋದಾದರೆ ಇದು ಒಂದು ಕುಟುಂಬದ ಕಥೆಯಾಗಿದೆ. ಅದೇ ರೀತಿ ಈ ಧಾರಾವಾಹಿಯಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ತೋರಿಸುವಂತಹ ಒಂದು ಧಾರಾವಾಹಿಯಾಗಿದೆ. ಹಾಗೆ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಭಾವನಾತ್ಮಕ ದೃಶ್ಯಗಳು ಸಹ ತುಂಬಾ ನಾವು ನೋಡಬಹುದಾಗಿದೆ. ಹಾಗೆ ನೆಕ್ಸ್ಟು ಧಾರಾವಾಹಿ ನೋಡೋದಾದರೆ ಗೌರಿ ಕಲ್ಯಾಣ ಧಾರಾವಾಹಿ. ಈ ಗೌರಿ ಕಲ್ಯಾಣ ಧಾರಾವಾಹಿಯು ಗೌರಿ ಪಾತ್ರವು ತುಂಬಾ ಜನಪ್ರಿಯತೆ ಆಗ್ತಾ ಇದೆ. ಅದೇ ರೀತಿ ಕುಟುಂಬ ಹಾಗೂ ಸಂಬಂಧಗಳ ಕತೆ ಕೂಡ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ನೆಕ್ಸ್ಟು ಧಾರಾವಾಹಿ ನೋಡೋದಾದರೆ ಕರ್ಣ ಧಾರಾವಾಹಿ. ಈ ಕರ್ಣ ಧಾರಾವಾಹಿಯು ಸ್ಥಾನ ಕುಸಿತದ ಕಾರಣಗಳು, ಹಾಗೆ ವೀಕ್ಷಕರ ಅಭಿಪ್ರಾಯ ಮತ್ತು ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಹೇಳಿ ನೋಡಬಹುದಾಗಿದೆ. ನಂತರ 5 ಧಾರಾವಾಹಿ ನೋಡೋದಾದರೆ ನಂದಗೋಕುಲ ಧಾರಾವಾಹಿ.
ಈ ನಂದಗೋಕುಲ ಧಾರಾವಾಹಿಯು ಒಂದು ದೊಡ್ಡ ಕುಟುಂಬದ ಕಥೆಯಾಗಿದೆ. ಅದೇ ರೀತಿ ಹೊಸ ಪಾತ್ರಗಳ ಪ್ರವೇಶ ಕೂಡ ಆಗ್ತಾ ಇದೆ ಇತ್ತೀಚೆಗೆ. ಹಾಗೆ ಪ್ರೇಕ್ಷಕರ ಮೆಚ್ಚುಗೆಯನ್ನು ಕೂಡ ಈ ನಂದಗೋಕುಲ ಧಾರಾವಾಹಿಯು ಗಳಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಟಾಪ್ 6ರಿಂದ ನಾವು ಧಾರಾವಾಹಿಗಳನ್ನು ನೋಡೋದಾದರೆ, ಟಾಪ್ 6 ಅಲ್ಲಿ ಇರುವಂತಹ ಧಾರಾವಾಹಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಆಗಿದೆ. ಅದೇ ರೀತಿ ಟಾಪ್ 7 ಧಾರಾವಾಹಿಯು ಪವಿತ್ರ ಬಂಧನ ಧಾರಾವಾಹಿಯೂ ಆಗಿದೆ. ನೆಕ್ಸ್ಟು ಟಾಪ್ 8 ಧಾರಾವಾಹಿಯು ಮುದ್ದು ಸೊಸೆ ಧಾರಾವಾಹಿ ಆಗಿದೆ. ನೆಕ್ಸ್ಟ್ ಸ್ಥಾನದಲ್ಲಿರೋದು ನಾನಿನ್ನ ಬಿಡಲಾರೆ ಧಾರಾವಾಹಿ. ಹಾಗೆ ಟಾಪ್ 10 ಲಾಸ್ಟ್ ಧಾರಾವಾಹಿ ಆದಿಲಕ್ಷ್ಮೀ ಪುರಾಣವಾಗಿದೆ. ಈ ಧಾರಾವಾಹಿಯಲ್ಲಿ ಅಮೃತಧಾರೆ ಧಾರಾವಾಹಿಯು ಒಂದು ಕಾಲದಲ್ಲಿ TRP ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಅಮೃತಧಾರೆ ಧಾರಾವಾಹಿಯು ಈಗ ಹಿಂದಿನ ಮಟ್ಟದ ಯಶಸ್ಸು ಪಡೆಯಲು ಹೋರಾಟವನ್ನು ನಡೆಸುತ್ತಿದೆ. ಅದೇ ರೀತಿ ಕಥೆಯಲ್ಲಿ ಹೊಸತನದ ಕೊರತೆ ಇದಕ್ಕೆ ಕಾರಣವೇ ಅಥವಾ ಬೇರೆ ಕಾರಣಗಳಿವೆಯೇ ಎಂಬ ಚರ್ಚೆಯೂ ಕೂಡ ನಡೆಯುತ್ತಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ಈ ವಾರದ TRP ಪಟ್ಟಿಯಲ್ಲಿ ಅಣ್ಣಯ್ಯ ಅಗ್ರಸ್ಥಾನ ಪಡೆದುಕೊಂಡಿದ್ದು ಕರ್ಣ 4ನೇ ಸ್ಥಾನಕ್ಕೆ ಕುಸಿದಿದೆ ಎನ್ನಲಾಗುತ್ತಿದೆ. ಮುಂದಿನ ವಾರ ಈ ಸ್ಥಾನಗಳಲ್ಲಿ ಬದಲಾವಣೆ ಆಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಯಾವ ಧಾರಾವಾಹಿಯು ಹೆಚ್ಚು ಇಷ್ಟ ಆಯಿತು? ಅದೇ ರೀತಿ ಈ ವಿಡಿಯೋ ಇಷ್ಟವಾಯಿತಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.